ಸರ್ ಇವು ನಿಮ್ಮವು ನಮ್ಮವು ಸರ್. ನಿಮ್ಮ ಹೆಸರು ಹೇಳಿ ಸರ್ ಇನ್ನೊಂದ್ಸತಿ. ನಾಗರಾಜ್ ಶೆಟ್ಟಿ ಅಂತ ಸರ್. ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡಿ ಸರ್. 9741430196. ವ್ಯಾಪಾರ ಬಂದರೆ ಕೊಡ್ತೀರಾ? ಕೊಡ್ತೀನಿ ಸರ್. ಸರ್ ಯಾವ ಊರು ಸರ್ ಇದು? ಗೋಣಿಪುರ ಸರ್. ಗೋಣಿಪುರ, ಹೌದು. ಕೆಂಗೇರಿ ಹೋಬಳಿ. ಕೆಂಗೇರಿ ಹೋಬಳಿ ಗೊಲ್ಲಡಿ ಪೋಸ್ಟು. ಕೆಂಗೇರಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಇಲ್ಲಿಂದ ಒಂದು 8-10 ಕಿಲೋಮೀಟರ್ ಆಗುತ್ತೆ ಸರ್. ಹಾಂ ಸರ್ ಇವು ಇನ್ನೂ ಅಲ್ಲಾಗಿಲ್ಲ? ಇನ್ನೂ ಅಲ್ಲಾಗಿಲ್ಲ ಸರ್. ಇನ್ನೇನು ಅಲ್ಲಾಗೋ ಸ್ಟೇಜು ಈ ಸತಿಗೆ ಬರೋ ಡೌಟ್ ಇದೆ. ಅಂತೀರಾ? ತಡಿತವೆ ಅಂತೀರಾ? ತಡೀತವೆ, ಇನ್ನೂ ತಡೀತವೆ. ಹಾಂ ಸರ್ ಇಲ್ಲಿ ಸಿದ್ಧಗಂಗೆಲ್ಲಿ ತೊಗೊಂಡಿದ್ದಾ? ಹ್ಞೂ ಸರ್ ಎಷ್ಟಾಗಿದ್ವು ನಿಮಗೆ? ಸರ್ 1,20,000 ಆಗಿದೆ ಕಟ್ಟಣ. ಕಟ್ಟ. ಹಾಂ ಅಲ್ಲಿಂದ ಒಂದು 3,000 ಬಾಡಿಗೆ. 3,000 ಬಾಡಿಗೆ ಅವೆಲ್ಲ ನಾನು ಏನು ಇಟ್ಟಿಲ್ಲ. ಬಟ್ ಹಣ ಕಟ್ಟಾಡ 1,20,000. ಹಾಂ ಕೆಲಸ ಮಾಡ್ಕೊಂಡಿದ್ದೀರಾ? ಕೆಲಸ ಮಾಡ್ತೀವಿ. ಗಾಡಿ ಪಾಡಿ ಎಲ್ಲ ಹೋಗ್ತದೆ. ಹಾಂ ಗಾಡಿ ಒಂದೇ ಇರೋದು, ಇಬ್ರು ಯೂಸ್ ಮಾಡ್ತೀರಾ ಅಣ್ಣ ತಮ್ಮ? ಹಾಂ ಮೇವು ತರೋದಕ್ಕೆ? ಮೇವು ತರೋದು, ಏನು ತೋಟಕ್ಕೆ ಹೋಗೋದು, ನೇಗ್ಲು ನಗ ಎಲ್ಲ ಹಾಕೊಂಡು ಹೋಗೋದು, ಎಲ್ಲ ಹೊತ್ತು ಉಪಯೋಗಿಸ್ತೀರಾ? ಎರಡು ಜೊತೆನೂ ಹೋಗ್ತಾವೆ ಗಾಡಿಗೂ? ಗಾಡಿ ಹೋಗಿ. ಸರ್ ಕೈ ತಿಂಡಿ? ಕೈ ತಿಂಡಿ ನಾನು ಬೂಸ ಕೊಡ್ತೀನಿ ಅಷ್ಟೇ ಸರ್. ಬೇರೆ ಸರ್ ಇವು ತಂದಾಗಿಂದ ಬಾಡಿಗೆ ಹೋಗಿದ್ದೀರಾ? ಬಾಡಿಗೆ ಹೋಗಿದ್ದೀನಿ, ಬಟ್ ನಾನು ಸ್ವಂತ ಕೆಲಸ ಮಾಡ್ಕೊಂತಿದ್ದೀನಿ ಸರ್. ಬಾಡಿಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಲ್ಲ? ನಾನು ಜಾಸ್ತಿ ಯಾರೋ ತುಂಬಾ ಬೇಕಾದವ್ರಿಗೆ ಮಾತ್ರ ಹೋಗ್ತೀನಿ. ಅದ್ರೊಳಗೂ ಎಷ್ಟು ಜಾಸ್ತಿ ನಾನು ಜಾಸ್ತಿ ಯಾರಿಗೂ ಹೋಗಲ್ಲ. ನನ್ನ ಸ್ವಂತ ತೋಟ ಐತೆ. ನನ್ನ ಸ್ವಂತ ತೋಟದಲ್ಲಿ ನನ್ನ ಕೆಲಸ. ಏನ್ ತೋಟ? ಜೋಳ ಅದು ಬೆಳಿತೀವಿ. ಬೇಬಿ ಕಾರ್ನ್ ಮೀನು ಅನ್ನೋದು ನಾವು ಸ್ವಂತ ಹೊಡ್ಕೊತೀವಿ. ನೀವು ಆ ಬೇಬಿ ಕಾರ್ನ್ ಸಾಯಂಕಾಲ ಕೆಲಸ ಮಾಡ್ತಾರಲ್ಲ ಅದು ಮಾಡ್ತೀರಾ? ಇಲ್ಲ ಸರ್, ಅದೆಲ್ಲ ಮಾಡಲ್ಲ. ಇದು ಇದಕ್ಕೆ ಹಾಕ್ಬಿಡ್ತೀನಿ ನಾನು, ಜೋಳ ಮುರಿದ್ಬಿಟ್ಟು. ಅದೇ ಜೋಳ ಮುರಿದಿ ನಾಮದಾರಿಗೆ ಹಾಕ್ಬಿಡ್ತೀನಿ. ಅದೇ ಜೋಳ ಮುರಿಬೇಕಲ್ಲ, ಮುರಿದು ಪ್ಯಾಕೆಟ್ಗೆಲ್ಲ ಹಾಕ್ಬೇಕಾ? ಮುರಿದ್ಬಿಟ್ಟು ಚೀಲ ತುಂಬಿಟ್ಟು ಅವರೇಜ್ ತೂಕ ಹಾಕ್ಬಿಡ್ತೀವಿ. ಕೆಜಿಗೆ 8 ರೂಪಾಯಿ ಹೆಂಗೆ ಮಾತಾಡ್ಬಿಟ್ಟಿರ್ತಾರೆ. ಅದ್ರ ಮೇಲೆ ನಿಮ್ಮ ಬಟ್ವಾಡಿ ಹೆಂಗೆ? ವಾರಕ್ಕೆ ಒಂದ್ಸತಿ ಬರುತ್ತೆ? 15 ದಿನಕ್ಕೆ? ಇಲ್ಲ ಸರ್, ಅದು ನಾವು ಬೆಳೆ ಯಾವ ರೀತಿ ಬೆಳೆದು 3 ಟ್ರಿಪ್ ಜೋಳ ಮುರಿತೀವಿ. 3 ಟ್ರಿಪ್ ಒಂದು ಸತಿ 2 ತಿಂಗಳಿಗೆ. ಆ 3 ಟ್ರಿಪ್ ಅಲ್ಲಿ 1 ಟನ್ ಆದ್ರೂ ಬರ್ಬೋದು. ನಾವು ಜೋಳ ಯಾವ ರೀತಿ ಎಷ್ಟು ಕೆಜಿ ಹಾಕಿರ್ತೀವಿ ಅದ್ರ ಮೇಲೆ ಅವರೇಜ್. 2 ಟನ್ ಆದ್ರೂ ಆಗ್ಬೋದು, 3 ಟನ್ ಆದ್ರೂ ಆಗ್ಬೋದು, 500 ಕೆಜಿ ಆದ್ರೂ ಆಗ್ಬೋದು. ಕೆಜಿ 8 ರೂಪಾಯಿ. ಅಲ್ಲ ನೀವು ಎಲ್ಲ ಆದ್ಮೇಲೆ ಬಂಡವಾಳ ಇದು ಅಮೌಂಟ್ ಕೊಡ್ತಾರ ನಿಮ್ಗೆ ಬಟ್ವಾಡಿ? ಹಾಕ್ಬಿಟ್ಟು ಇದಾಕ ಎಲ್ಲ ಆದ್ಮೇಲೆ ಜೋಳ ಹಾಕಿ 15 ದಿನದೊಳಗಡೆ ಬಿಲ್ ಕೊಡ್ತೀವಿ. ಕಡ್ಡಿ ನೀವು ದನಗಳಿಗೆ ಹಾಕೊಂತೀರಾ? ಸ್ವಂತ ದನಗಳಿಗೆ ಉಪಯೋಗ. ಎಲ್ಲ ದನಕ್ಕೆ ಉಪಯೋಗಿಸ್ತೀರಾ? ಅದರಲ್ಲೂ ಮಾರಾಟ ಮಾಡ್ಕೊಂತೀರಾ? ಸ್ವಲ್ಪ ಜಾಸ್ತಿ ಏನಾರ ಇದ್ರೆ ಬೇರೆಯವ್ರಿಗೆ ಮಾರ್ಕೊಂತೀವಿ. ಇಲ್ಲ ಅಂದ್ರೆ ನಮ್ ಸ್ವಂತ ದನಗಳಿಗೆ ಬೇಕಲ್ವ್ರ, ಸ್ವಂತ ಉಪಯೋಗಿಸ್ತೀವಿ. 5-6 ಕೆಜಿ ಜೋಳ ಹಾಕಿದಾಗ ಬೇರೆಯವ್ರಿಗೆ ಮಾರ್ಕೊಂತೀವಿ. 2 ಕೆಜಿ 3 ಕೆಜಿ ಈ ತರ ಹಾಕೊಂಡಾಗ ನಮ್ ಸ್ವಂತ ದನಗಳು. ಇವಾಗ 5-6 ಕೆಜಿ ಅಂದ್ರೆ ಎಷ್ಟು ಎಕರೆಗೆ ಹಾಕ್ತೀರಾ ಸರ್? ಒಂದು 3 ಎಕರೆಗೆ ಹಾಕೊಂಡ್ಬೋದು. 2 ಕೆಜಿ ಅಂದ್ರೆ 1 ಎಕರೆನಾ? ಒಂದು 3 ಎಕರೆ ಆಗಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಸರ್. 5 ಕೆಜಿ ಸಾಲಲ್ಲ 1 ಎಕರೆಗೆ. ಅಲ್ಲ 2 ಕೆಜಿ ಅಂದ್ರಲ್ಲ? 2 ಕೆಜಿ ಒಂದು ಅರ್ಧ ಎಕರೆ. ಒಂದ್ಸತಿ ಮುಸ್ಕಿನ ಜೋಳಕ್ಕೆ ಒಂದು ಸತಿ ಹಾಕಿದ್ರೆ ಒಂದು 50-60 ಸಾವಿರ ಸಿಗುತ್ತೆ ನಿಮ್ಗೆ? ಇಲ್ಲ ಸರ್, ಆಳಂದು ಅದೆಲ್ಲ ಖರ್ಚು